ಎಲ್ರಿಗೂ ನಮಸ್ಕಾರ. ಒಬ್ಬ ಭಕ್ತ ದೇವ್ರ ಹತ್ರ ಹೋಗ್ತಾನೆ. ದೇವ್ರ ದೇವಸ್ಥಾನದಲ್ಲಿ ಕೂತ್ಕೊಂಡು ಮೂರ್ತಿಯ ಮುಂದೆ ಕೇಳ್ತಾನಂತೆ, ದೇವರೇ, ನಾನು ಹೇಗೆ ನಿನ್ನ ಥರ ಸಕ್ಸಸ್ಫುಲ್ ಆಗಬೇಕು, ನೀನೊಂದು ವರ ಕೊಟ್ಬಿಡು, ನನಗೆ ತುಂಬ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ, ನನಗೆ ಪರಿಶ್ರಮ ಪಡಲಿಕ್ಕೆ ಇಷ್ಟ ಇಲ್ಲ ಅಂತ. ಅವ ದೇವ್ರು ಹೇಳ್ತಾನೆ, ನಾನು ಈ ದೇವ್ರ ಸ್ಟೇಟಸ್ಸಿಗೆ ದೇವರ ಒಂದು ಒಳ್ಳೆಯ ಸುಹೃದ್ರೂಪವಾದ ಮೂರ್ತಿ ಆಗಿದ್ದೀನಿ. ಹೆಂಗೆ ಬಂದೆ? ನನಗೆ ಶಿಲ್ಪಿ ಒಂದು ಚಿಸಲ್ ಅಂತಂದರೆ ಒಂದು ಉಳಿ ಮತ್ತು ಸುತ್ತಿಗೆಯಿಂದ ಒಡೆದು ಒಂದು ಕಲ್ಲಿನಿಂದ ನನ್ನ ಮೂರ್ತಿಯನ್ನಾಗಿ ಮಾಡಿದ. ಅಷ್ಟೊಂದು ನೋವನ್ನು, ಕಲ್ಲಿನ ಪೆಟ್ಟನ್ನು ತಿಂದಿದ್ದೀನಿ. ಸೊ ನಾನು ಶಿಲ್ಪಿಯಿಂದ ಅಷ್ಟೊಂದು ನಾನು ಸುತ್ತಿಗೆ ಮತ್ತು ಒಂದು ಉಳಿವಿನ ಒಂದು ಪೆಟ್ಟು ತಿಂದು ಇಷ್ಟು ಸುಂದರವಾಗಿ ಮೂರ್ತಿ ಆಗಿದ್ದೇನೆ. ಸುಮ್ಮನೆ ಆಗಲಿಲ್ಲ, ದೇವರಾದ ನಾನೇ ಇಷ್ಟೊಂದು ಪೆಟ್ಟು ತಿಂದು ಮೂರ್ತಿ ಆಗಬೇಕಾದ್ರೆ ನೀನು ಮನುಷ್ಯ, ನೀನು ಕೂಡ ಪೆಟ್ಟು ತಿನ್ನಬೇಕು, ನೋವು ಅನುಭವಿಸ್ಬೇಕು, ಪರಿಶ್ರಮ ಹಾಕಬೇಕು. ಕಠಿಣ ಪರಿಶ್ರಮ ಹಾಕಿ ಎಷ್ಟೊಂದು ನೋವುಗಳನ್ನ ನುಂಗಿದ ನಂತರನೇ ಯಶಸ್ವಿ ಆಗೋಕ್ಕಾಗುತ್ತೆ. ಸುಮ್ಮನೆ ಬಂದು ಕೂತ್ಕೊಂಡು ನನಗೆ ಸಡನ್ನಾಗಿ ಸಕ್ಸಸ್ ಆಗು ಅಂದರೆ ಸಕ್ಸಸ್ ಸಿಗೋದಿಲ್ಲ, ಯಶಸ್ಸು ಸಿಗೋದಿಲ್ಲ. ನೀನು ಗುರಿ ಕಡೆ ಹೋಗಬೇಕು ಅಂದರೆ ನೀನು ಪ್ರಯತ್ನ ಮಾಡಬೇಕು, ಪರಿಶ್ರಮ ಹಾಕಬೇಕು, ಎಷ್ಟೊಂದು ನೋವು ಅನುಭವಿಸ್ಬೇಕು. ಆವಾಗ ನೀನು ಯಶಸ್ವಿಯ ವ್ಯಕ್ತಿಯಾಗಿ ಪರಿವರ್ತನೆ ಆಗ್ತೀಯ. ನಾನು ಹೆಂಗೆ ಕಲ್ಲಿನಿಂದ ಮೂರ್ತಿಯಾಗಿ ಪರಿವರ್ತನೆ ಆಗಿದ್ದೀನಿ, ಸುಂದರವಾದ ಮೂರ್ತಿಯಾಗಿ. ನೀನು ಒಂದು ಸುಂದರವಾದ ವ್ಯಕ್ತಿಯಾಗಿ ಆಗಬೇಕು ಅಂದರೆ ಪರಿಶ್ರಮ ಪಡಬೇಕು, ನೋವು ತಿನ್ನಬೇಕು. ಆವಾಗಲೇ ನೀನು ಕೂಡ ಒಂದು ಯಶಸ್ವಿಯಾಗಿ ಹೊರಹೊಮ್ಮತೀಯ.